ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಾಪದು ಯೂನಿಯನ್ ಡೇ ಇದೆ, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಪಾಪನು ಹೋದ್ದು. ನಮ್ಮನ್ನೆಲ್ಲ ಮಧ್ಯಾಹ್ನ 7 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. 1 ಅವರ್ ಲೇಟಾಗಿ ಅಂದರೆ 3-4 ಗಂಟೆಗೆ ಸ್ಟಾರ್ಟ್ ಆಗ್ಬೋದು ಪ್ರೋಗ್ರಾಮು. ರೆಡಿ ಆಗೋಕ್ಕೆ ಎಲ್ಲ ಟೈಮ್ ಹಿಡಿಯುತ್ತಲ್ಲ, ಮಕ್ಕಳನ್ನ ರೆಡಿ ಮಾಡಿಸೋದೇನು ಸುಮ್ಮನೆ ಈಸಿ ಕೆಲಸ ಅಲ್ವಲ್ಲ. ಹಾಗಾಗಿ 1 ಅವರ್ ಮುಂಚೆನೇ ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾನು ಈ ಥರ ಸ್ಯಾರಿ ಉಟ್ಕೊಂಡು ಸಿಂಪಲಾಗೆ ಹೋಗ್ತಾ ಇದ್ದೀನಿ. ನನ್ನ ಸ್ಯಾರಿ ಲುಕ್ ಯಾವ ಥರ ಕಾಣ್ತಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಾಪದು ಡ್ರೆಸ್ ಒಂದು ಸ್ವಲ್ಪ ಲೂಸ್ ಇತ್ತು, ಒಂದು ಸೈಡಾಗೆ ಸ್ಟಿಚ್ಚು ಇರಲಿಲ್ಲ, ಹಾಗಾಗಿ ಅದನ್ನು ಹಾಕಿಸ್ಕೊಳ್ಳೋಣ ಅಂತೇಳಿ ಲತಾಂಟೆರ ಮನೆಗೆ ಹೋಗಿ ಹಾಕಿಸ್ಕೊಂಡು ಅಲ್ಲಿಂದ ನಾನು ಪವಿಯಕ್ಕ ಸ್ಕೂಲ್ ಹತ್ರಕ್ಕೆ ಹೋದ್ವಿ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ರು, ಇನ್ನು ಎಲ್ಲರೂ ಬಂದಿದ್ದಾರೆ, ಅಮ್ಮವ್ರು ಬಂದಿಲ್ವಲ್ಲ ಅಂತೇಳಿ. ಇನ್ನು ಹೋಗಿದ ತಕ್ಷಣ ಅವ್ರನ್ನ ಮಾತಾಡಿಸಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ವ್ಯವಸ್ಥೆ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು ಊಟ. ಸಿಂಪಲ್ಲಾಗೆ ಒಂದು ಸ್ವಲ್ಪ ಪಾಯಸ, ಅನ್ನ ಸಾಂಬಾರು, ಹೆಸರುಬೇಳೆ, ಮಜ್ಜಿಗೆ ಎಲ್ಲ ಮಾಡಿಸಿದ್ರು. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು. ಇನ್ನು ಅಲ್ಲಿ ಊಟ ಮಾಡಿಕೊಂಡು ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಇನ್ನು 4-4:15 ಆಗುತ್ತಂತೆ. ನಾವು ತುಂಬ ಬೇಗನೆ ಬಂದಿದ್ದೀವಿ. ಒಳಗಡೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಬೆಂಚಲ್ಲೆಲ್ಲ. ಬೆಳಿಗ್ಗೆನೇ ಶಾರದಾ ಪೂಜೆ ಹಾಗೆ ಸ್ಕೂಲ್ ವಾರ್ಷಿಕೋತ್ಸವನೂ ನಡೆಸಿದ್ರು. ಹಾಗಾಗಿ ಮಕ್ಕಳನ್ನು ಆವಾಗಲೇ ಬೆಳಿಗ್ಗೆನೇ ಕಳಿಸು ಅಂತ ಹೇಳಿದರು, ಹಾಗಾಗಿ ಕಳಿಸಿದ್ವಿ. ಹಾಗೆ ಪಾಪುನು ತೆಂಗಿನಕಾಯಿ, ಹೂವು ಎಲ್ಲ ಬಂದಿದ್ಲು. ಅಮ್ಮ ಪೂಜೆ ಮಾಡ್ತಾರೆ ಇವತ್ತು, ತಗೊಂಡೋಗ್ತೀನಿ ಅಂತ ಹೇಳಿ ಬಂದಿದ್ಲು. ಸೊ ಎಷ್ಟು ಖುಷಿ ಇರುತ್ತೋ ಮಕ್ಕಳಿಗೆ. ನಮ್ಮ ಮಕ್ಕಳನ್ನ ರೆಡಿ ಮಾಡೋಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಅದರಲ್ಲಿ ತುಂಬ ಜನ ತುಂಬ್ಕೊಬಿಟ್ಟಿದ್ರು, ನಮಗೆ ಜಾಗನೇ ಇಲ್ಲ. ಹಾಗಾಗಿ ಮುಂದಗಡೆ ಒಂದು ಸ್ವಲ್ಪ ಜಾಗ ಇರುತ್ತಲ್ಲ, ಹೊರಗಡೆ ಅಲ್ಲೇ ಕೂತ್ಕೊಂಡು ರೆಡಿ ಮಾಡ್ತಿದ್ದಾರೆ ಮಕ್ಳಿಗೆ ಎಲ್ಲರಿಗೂ. ಪಾಪುಗೂ ರೆಡಿ ಮಾಡಿದೆ. ಎಲ್ಲರ ಮುಖದಲ್ಲೂ ಒಂಥರ ಖುಷಿ ಇದ್ರೆ. ನಮ್ಮ ಪಾಪು ತುಂಬ ಡಲ್ಲಾಗಿದ್ಲು. ಸೊ ಫುಲ್ ಜ್ವರ ಬೇರೆ ಬಂದಿದ್ದಾವೆ. ನನಗೂ ರೆಡಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಡ್ಯಾನ್ಸ್ ಆಡ್ತಾಳೆ ಇಲ್ವ ಅಂತ ಡೌಟ್ ಆಗಿದೆ, ನೋಡಬೇಕು. Good evening everyone. I am welcome to our school program. Happy to see you together here. A big thank to each and everyone present here joining our school program. I heartily welcome to our teachers for joining our school program. I also want to thank my school friends for joining our school program. I hope the program will be great and successful. I hope you enjoy the program. Have a good time. Thank you everyone for joining our school program. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮುದ್ದಾಗಿ ವೆಲ್ಕಮ್ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
ಇದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಶಿಲ್ಪ ಅವರು ಕೂಡ STMC ಸದಸ್ಯರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಪವಿತ್ರ ಅವರು STMC ಸದಸ್ಯರು, ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರು ಇಲ್ಲಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಪಾಪುಗೆ ಕುತ್ಕೊಳಕ್ಕೂ ಆಗ್ತಿರಲಿಲ್ಲ, ಅಷ್ಟು ಜ್ವರ ಬಂದಿದ್ದಾವೆ. ಫುಲ್ ಸುಸ್ತಾಗಿದ್ಲು. ಹೋಗ್ಬಿಟ್ಟು ಟಾನಿಕ್ ತಂದು ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೀನಿ. ಸೊ ನೋಡಬೇಕು ಡ್ಯಾನ್ಸ್ ಆಡ್ತಾಳೋ ಇಲ್ವೋ, ಅದೊಂದು ಟೆನ್ಷನ್ ಆಗಿದೆ, ಈ ಥರ ಜ್ವರ ಬಂತಲ್ಲ ಅಂತೇಳಿ. ಕಲರವವನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನು. ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ. ಹರಿಯಮ್ಮ ದೇವಿ ರಾಮ ದೇವತೆ ಬಾರಮ್ಮ ತಾಯೇ ಮಾತನಾಡಿ ಹರಿಯಮ್ಮ ದೇವಿ ಕೈನಲ್ಲಿ ಟಾನಿಕ್ ಹಾಕಿ 2 ಅವರ್ ಮಲಗಿಸ್ದೆ. ಸೊ ಸುಮಾರಾಗಿ ಜ್ವರ ಬಿಟ್ವು. ಫಸ್ಟ್ನೇ ಸಾಂಗು ಚೆನ್ನಾಗಿ ಕಾಡಿದ್ಲು. ಇನ್ನು 2ನೇ ಸಾಂಗ್ಗೆ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಕೊಬರೋಷ್ಟೊತ್ತಿಗೆ ಅವಳು ಆ್ಯಕ್ಟಿವ್ ಆಗೋದ್ಲು. ಸೊ ಫೈನಲಿ ಫುಲ್ ಜ್ವರ ಬಿಟ್ಟಿದ್ದಾವೆ. ಸೊ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ. ಹೊಡೆದೋಡಿಸಿ ಕಾತುರಿ ಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ ಶೀರ್ಯ ಯುದ್ಧದಲ್ಲಿ ಗಂಡುಗೊಡಲೆಯ ಶತ್ರುಗಳನ್ನು ಈಡಾಡಿ ಎದುರ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲೆಯ ಸರ್ಜಾ ಇಮ್ಮಡಿ ಭೂಪಾಲ ಸಮರದೋಳ್ ರಹದೋಳ ನನ್ನ ಕತ್ತಿಗೆ ಮಚ್ಚ ಮಾಡಿಸುತ್ತಿದ್ದು ನಮ್ಮ ನಾಯಕ ಕುಲತಿಲಕ ಕಾಂಬಗೇತಿ ಕುಲತಿಲಕ ಗಂಡರ ಗಂಡ ರಣ ಪ್ರಚಂಡ. ಹೇಳು ತಾಯಿ ಹೇಳು ಹೇಳು ತಾಯಿ. ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮೂಲಾರ್ತಿಗೆ ಬಂದೋಗಿರುವ ಕೇಡನ್ನು ಬೇರೆ ಸಹಿತ ಕಿತ್ತೋಗಿರುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆ ಭಾಗವನಲ್ಲ ತಾಯಿ. ಇದು ಏಕನಾಥೇಶ್ವರಿ ಮೇಲಾಣೆ. ಕನ್ನಡ ತಾಯಿಯನ್ನು ಬುದ್ಧಿ ಕಾಣುತ್ತಿರುವ ಶತ್ರುಗಳನ್ನು ಅರೆ ಕ್ಷಣದಲ್ಲಿ ಒಡೆದು ಓಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನ ಮೇಲಾಣೆ. ನವದುರ್ಗಿ ಆರೈಕೆ ಮುರುಗೇಶ್ವರ ದಯ ಇರುವ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಹೊಂಜುವವನು ಅಲ್ಲ, ಯಾರಿಗೂ ತಲೆ ಭಾಗುವವನು ಅಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುಗೆ ಒಪ್ಪಿಸುವವನಲ್ಲ. ನನ್ನ ಕನ್ನಡ ನೆಲ ಧರ್ಮದ ಉಳಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ. ಇದು ಕನ್ನಡಾಂಬೆಯ ಮೇಲಾಣೆ. ಈ ಏಕನಾಥ ಕಡಗದಿಂದ ಹೊಯ್ಗಳ ಶಿಲೆಗಳನ್ನು ಚಂಡಾಡಿ ಈ ಮೀಸೆಯನ್ನು ತುರಿಚ ಹುಲ್ಲೆಂದು ತಿಳಿಯ ಮುಚ್ಚಂಗಿ ಬರುತ್ತೇನೆ. ವಿಜಯಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ. ಧನ್ಯವಾದಗಳು.
ಸಮಾರಂಭದ ಕಾರ್ಯಕ್ರಮವನ್ನು ನಮ್ಮ SDMC ಸದಸ್ಯರು ಅಧ್ಯಕ್ಷರು ಈಗ ಜಗದೀಶ್ ಸರ್ಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಹಳೆಯ ವಿದ್ಯಾರ್ಥಿಗಳು ಹಾಗೂ SDMC ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಎಲ್ಲರ ಮೇರೆಗೆ ಈ ಸಹ ಶಿಕ್ಷಕರಿಗೆ ಹಾಗೆ ಸಾಂಗ್ ಮಧ್ಯದಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರೆಲ್ಲ ಟೀಚರ್ಸ್ಗೆ ಸನ್ಮಾನ ಇಟ್ಕೊಂಡಿದ್ರು. ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹಾಲಿ ಹೂವಿನ ಸಂತೆಗೆ ಹೋಗ್ಯಾಳಮ್ಮ ಹೂವೆಲ್ಲ ಅಲ್ತಾವಮ್ಮ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು. ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ. ಟೈಮು 8:15 ಆಗಿದೆ. ಸೊ ಇನ್ನು ಸಾಂಗ್ಸ್ ಇದ್ವು ಬರೀ 26 ಅಷ್ಟೇ ಆಗಿರೋದು. ಇನ್ನು 21 ಇದ್ವು ಸಾಂಗ್ಸು. ನಾವು ಇರೋಕ್ಕಾಗಲಿಲ್ಲ, ಪಾಪಕ್ಕೆ ಬೇರೆ ಜ್ವರ ಬಂದಿದ್ವಲ್ಲ, ಹಾಗಾಗಿ ರಿಟರ್ನ್ ಮನೆಗೆ ಬಂದೆ ಇವಾಗ. ಸೊ ತುಂಬ ಚೆನ್ನಾಗಾಯಿತು. ಬಟ್ ಒಂದು ಸ್ವಲ್ಪ ಬೇಜಾರು ಏನು ಅಂತಂದರೆ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ಲು ಡ್ಯಾನ್ಸು. ಬಟ್ ಕೊನೆಗೂ ಹುಷಾರಿಲ್ದಂಗೆ ಆಯ್ತು, ಫುಲ್ ಡಲ್ ಆಗೋಗಿದ್ಲು. ಆವಾಗ ಟಾನಿಕ್ ತಂದು ಹಾಕಿದ್ಮೇಲೆ ಒಂದು 2 ಅವರ್ ಆದಮೇಲೆ ಒಂದು ಸ್ವಲ್ಪ ಅವಳಿಗೆ ರೆಸ್ಟ್ ಸಿಕ್ತಲ್ಲ, ಅವಾಗ ಒಂದು ಸ್ವಲ್ಪ ಜ್ವರ ಬಿಟ್ಟು, ಹಂಗಾಗಿ 2ನೇ ಸಾಂಗಿಗೆ ಒಂದು ಸ್ವಲ್ಪ ಸುಮಾರಾಗಿ ಆಡಿದ್ಲು. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟು ಹಿಂಗಾಯ್ತಲ್ಲ ಅಂಥೇಳಿ, ಅಷ್ಟೇ ಬಿಟ್ಟರೆ ಏನಿಲ್ಲ, ಚೆನ್ನಾಗಾಯಿತು. ಸೊ ಇವಾಗ ತಾನೇ ಮನೆಗೆ ಬಂದೆ. ಇನ್ನು ಊಟ ಏನಾರ ಮಾಡಬೇಕು, ಅಡುಗೆ ಮಾಡಿಲ್ಲ ಇನ್ನು. ಇವಾಗ ಮಾಡ್ಕೊಂಡು ಊಟ ಮಾಡಿ ಮಲ್ಕೋಬೇಕು. ಸೊ ಸ್ಯಾರಿ ವೇರ್ ಮಾಡಿರೋದ್ರಿಂದ ಅದರಲ್ಲೂ ಸೆಕೆ ಬೇರೆ ಇರೋಕ್ಕಾಗ್ತಿರ್ಲಿಲ್ಲ. ಡ್ರೆಸ್ ಹಾಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಕೂ 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 ಹೆಂಗೈತಮ್ಮ ಇವಾಗ? ಆರಾಮಾಗಿದೆಯಾ? ಏನು ಅನ್ನಿಸ್ತೈತೆ? ಹೊಟ್ಟೆ ನೋವ್ತೈತಾ? ಜ್ವರ? ಸರಿ ಮಲ್ಲಿಕ. ಸೊ ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.